ಎಲ್ರಿಗೂ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ಈ ವಿಡಿಯೋಲಿ ನಾಳೆಗೆ ಅಂದರೆ ಮಂಡೇ 25th ಆಫ್ ನವಂಬರ್ಗೆ ಹೇಗೆ ನಿಫ್ಟಿನಲ್ಲಿ ಮತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಹಾಗೆ ಆಪ್ಷನ್ಸಲ್ಲಿ ಯಾವ್ಯಾವ ಸ್ಟಾಕ್ಸ್ನ ಟ್ರೇಡ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನಿಫ್ಟಿ. ಸೊ ನಿಫ್ಟಿ ನೀವು ಚಾರ್ಟ್ ನೋಡ್ತಾ ಇದ್ದಾಗೆ ಫ್ರೈಡೇ ಅರೌಂಡ್ 23,420 ಹತ್ರ ಸಪೋರ್ಟ್ ತೊಗೊಂಡು ಈಗ ಅರೌಂಡ್ 23,877 ಲೆವೆಲಲ್ಲಿದೆ. ಸೊ ನಮಗೆ ಫ್ರೈಡೇ ಹೈ ಅಂದರೆ 23,937 ಇದು ರೆಸಿಸ್ಟೆನ್ಸ್ ಥರ ಕೆಲಸ ಮಾಡುತ್ತೆ. ಸೊ ಇದು ಅರೌಂಡ್ 23,428 ಲೆವೆಲ್ ಸಪೋರ್ಟ್ ಇರುತ್ತೆ. ಸೊ ಮಂಡೇ ಏನಾದರೂ ಈ ಲೆವೆಲ್ನ ಬ್ರೇಕ್ ಆಗಿದೆ ಅಂದಾಗ 23,946 ಲೆವೆಲ್ನ ಬ್ರೇಕ್ ಆಗಿ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂದರೆ ನಮಗೆ ಫಸ್ಟ್ ಟಾರ್ಗೆಟ್ 24,092 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ ಅರೌಂಡ್ 24,231 ಇರುತ್ತೆ, ಹಾಗೆ ಥರ್ಡ್ ಟಾರ್ಗೆಟ್ 24,338 ಇರುತ್ತೆ. ಸೊ ಆಗ ನೀವು 23,950 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಅದೇ ಅರೌಂಡ್ 23,424 ಸಪೋರ್ಟ್ ಝೋನ್ನ ಬ್ರೇಕ್ ಆಗಿ ಕೆಳಗಡೆ ಬಂದಿದೆ ಅಂದರೆ ನಮಗೆ 23,300 ಫಸ್ಟ್ ಟಾರ್ಗೆಟ್ ಇರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಟಾರ್ಗೆಟ್ 23,256 ಇರುತ್ತೆ. ಈ ಲೆವೆಲಲ್ಲಿ ಇದು ಮೇಜರ್ ಸಪೋರ್ಟ್ ಝೋನ್ ಇದೆ. ಸೊ ಈ ಸಪೋರ್ಟ್ ಝೋನ್ನ ಟಚ್ ಆಗಿ ಮತ್ತೆ ರಿಬೌಂಡ್ ಆಗ್ಬೋದು. ರಿಬೌಂಡ್ ಅಂದರೆ ಮತ್ತೆ ಮೇಲ್ಗಡೆ ಬರೋ ಚಾನ್ಸಸ್ ಇರುತ್ತೆ. ಸೊ ಅಕಸ್ಮಾತ್ ಈ ಲೆವೆಲ್ನ ಬ್ರೇಕ್ ಆಗಿದೆ ಅಂದರೆ ಇನ್ನು ಕೆಳಗಡೆ ಹೋಗೋ ಸಾಧ್ಯತೆ ಇರುತ್ತೆ. ನೀವು ಅಕಸ್ಮಾತ್ 23,426 ಸಪೋರ್ಟ್ ಝೋನ್ನ ಬ್ರೇಕ್ ಆಗಿದೆ ಅಂದರೆ ಆಗ ನೀವು 23,450 ಅಥವಾ 23,400 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಇದು ನಿಫ್ಟಿದು. ಅದೇ ಬ್ಯಾಂಕ್ ನಿಫ್ಟಿದು ನೋಡೋದಾದರೆ ಫ್ರೈಡೇ ಅರೌಂಡ್ 50,550 ಆ ಡೇ ಲೋ ಇತ್ತು. ಅದೇ ಹೈ ಆದರೆ 51,233 ಹೈ ಆಗಿದೆ. ಸೊ ಹಾಗಾಗಿ ನಮಗೆ 51,228 ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ. ಅದೇ ಅರೌಂಡ್ 50,550 ನಮ್ಗೆ ಸಪೋರ್ಟ್ ಝೋನಾಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಮಂಡೇ ಏನಾದರೂ ಈ ಲೆವೆಲ್ ಅಂದರೆ 51,233 ಲೆವೆಲ್ನ ಬ್ರೇಕ್ ಆಗಿ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂದಾಗ ನಮಗೆ ಫಸ್ಟ್ ಟಾರ್ಗೆಟ್ 51,664 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ ಅರೌಂಡ್ 51,852 ಇರುತ್ತೆ, ಥರ್ಡ್ ಟಾರ್ಗೆಟ್ 52,127 ಇರುತ್ತೆ. ಸೊ ಹಾಗಾಗಿ ನೀವು 51,200 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಅದೇ ಕೆಳಗಡೆ ಈ ಲೆವೆಲ್ನ ಬ್ರೇಕ್ ಆಗಿದೆ ಅಂದರೆ 50,555 ಲೆವೆಲ್ನ ಸಪೋರ್ಟ್ ಝೋನ್ನ ಬ್ರೇಕ್ ಆಗಿದೆ ಅಂದಾಗ ನೀವು 50,500 ಪಿನಲ್ಲಿ ಟ್ರೇಡ್ ಮಾಡ್ಬೋದು ಅಥವಾ 50,600 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ನಮಗೆ ಫಸ್ಟ್ ಟಾರ್ಗೆಟ್ ಅರೌಂಡ್ 50,183 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ ಅರೌಂಡ್ 49,894 ಇರುತ್ತೆ. ಇಲ್ಲಿ ಮೇಜರ್ ಸಪೋರ್ಟ್ ಝೋನ್ ಇದೆ ಅರೌಂಡ್ 49,684 ಲೆವೆಲಲ್ಲಿ. ಸೊ ನಾವು ಬ್ರೇಕ್ ಅಪ್ ಆಗಿದೆ ಅಂದರೆ ಯೂಶಲಿ ನಮಗೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ಪ್ರೀ ಮಾರ್ಕೆಟಲ್ಲೇ ಇಲ್ಲಿ ಸ್ಟಾರ್ಟ್ ಆಗಿ ಅಕಸ್ಮಾತ್ ಕೆಳಗಡೆ ಬಂದಿದೆ ಅಂದಾಗ ನಮಗೆ ಇದು ಸಪೋರ್ಟ್ ಝೋನಾಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ನೀವು ಈ ಲೈನ್ ಅಂದರೆ ಬ್ರೇಕ್ ಅಪ್ ಆಗಿ ಕೆಳಗಡೆ ಬಂದಾಗ ಮತ್ತು ಕೆಳಗಡೆ ಬಂದು ಈ ಸಪೋರ್ಟ್ ಅಂದರೆ 51,237 ಆವಾಗ ನಮಗೆ ಸಪೋರ್ಟ್ ಲೈನಾಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಈ ಲೆವೆಲ್ಗೆ ಬಂದಿದೆ ಅಂದಾಗ ನೀವು ಸಿನ ಬೈ ಮಾಡ್ಬೋದು. ಸೊ ಬೈ ಮಾಡಿ ಆವಾಗ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದಿಷ್ಟು ನಿಫ್ಟಿ ಬ್ಯಾಂಕ್ ನಿಫ್ಟಿದು. ಸೊ ಅದೇ ಆಪ್ಷನ್ಸಲ್ಲಿ ಯಾವ್ಯಾವ ಸ್ಟಾಕ್ಸ್ ಟ್ರೇಡ್ ಮಾಡ್ಬೋದು ಅನ್ನೋದಾದರೆ ಮೊದಲನೇದಾಗಿ HDFC ಬ್ಯಾಂಕ್. ಸೊ HDFC ಬ್ಯಾಂಕಲ್ಲಿ ನಮಗೆ ಅರೌಂಡ್ 1,755 ಲೆವೆಲ್ ರೆಸಿಸ್ಟೆನ್ಸ್ ಲೆವೆಲ್ ಇದೆ, ಅರೌಂಡ್ 1,732 ಸಪೋರ್ಟ್ ಲೆವೆಲ್ ಇದೆ. ಈ ರೆಸಿಸ್ಟೆನ್ಸ್ ಲೆವೆಲ್ನ ಬ್ರೇಕ್ ಆಗಿ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂದಾಗ ನೀವು 17,060 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಫಸ್ಟ್ ಟಾರ್ಗೆಟ್ 1771 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 1781 ಇರುತ್ತೆ. ಸೊ ಅದೇ ಕೆಳಗಡೆ ಈ ಪರ್ಟಿಕ್ಯುಲರ್ ಸಪೋರ್ಟ್ ಝೋನ್ನ ಬ್ರೇಕ್ ಆಗಿದೆ ಅಂದಾಗ 732 ಲೆವೆಲ್ನ ಬ್ರೇಕ್ ಆಗಿದೆ ಅಂದಾಗ ನಮಗೆ ಫಸ್ಟ್ ಟಾರ್ಗೆಟ್
23 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 17,000 ಇರುತ್ತೆ, ಅಂದರೆ 1700 ಇರುತ್ತೆ. ಸೊ ಹಾಗಾಗಿ ನೀವು 1740 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಎರಡನೇ ಸ್ಟಾಕ್ ICICI ಬ್ಯಾಂಕ್. ICICI ಬ್ಯಾಂಕಲ್ಲಿ ನೋಡೋದಾದರೆ ಇಲ್ಲಿ ಅರೌಂಡ್ 1279 ಲೆವೆನಲ್ಲಿ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿದೆ ಅಂದರೆ ಫಸ್ಟ್ ಟಾರ್ಗೆಟ್ ನಿಮಗೆ 1290 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 1293 ಇರುತ್ತೆ, ಹಾಗೂ ಥರ್ಡ್ ಟಾರ್ಗೆಟ್ 1300 ಇರುತ್ತೆ. ಸೊ ಆಗ ನೀವು 1280 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಅದೇ ಕೆಳಗಡೆ ಈ ಸಪೋರ್ಟ್ ಝೋನ್ನ ಬ್ರೇಕ್ ಆಗಿದೆ ಅಂದರೆ ನಿಮಗೆ ಫಸ್ಟ್ ಟಾರ್ಗೆಟ್ 1256 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 1247 ಇರುತ್ತೆ. ಸೊ ಆಗ ನೀವು 1260 ಅಥವಾ 1280 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟಾಕ್ SBI ಲೈಫ್. ಸೊ SBI ಲೈಫಲ್ಲಿ ನೋಡೋದಾದರೆ ಇಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ ಅರೌಂಡ್ 1494 ಲೆವೆಲ್ಲು. ಈ ಲೆವೆಲ್ನ ಬ್ರೇಕ್ ಆಗಿದೆ ಅಂದರೆ ನಮಗೆ ಫಸ್ಟ್ ಟಾರ್ಗೆಟ್ 1527 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 1551 ಇರುತ್ತೆ. ಅದೇ ಈ ಪರ್ಟಿಕ್ಯುಲರ್ ಸಪೋರ್ಟ್ ಝೋನ್ನ ಬ್ರೇಕ್ ಆಗಿದೆ ಅಂದರೆ 1468 ಲೆವೆಲ್ನ ಬ್ರೇಕ್ ಆಗಿದೆ ಅಂದರೆ ನಮಗೆ ಫಸ್ಟ್ ಟಾರ್ಗೆಟ್ 1450 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 1441 ಇರುತ್ತೆ. ಸೊ ಆಗ ನೀವು 1460 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಅದೇ ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿದೆ ಅಂದರೆ ನೀವು 1500 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟಾಕು HDFC ಲೈಫ್. ಸೊ HDFC ಲೈಫಲ್ಲಿ ನೋಡಿದ್ದೀರ ಅಂದರೆ ಈ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ಅಂದರೆ 689 ಲೆವೆಲ್ನ ಬ್ರೇಕ್ ಆಗಿ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದ್ರೆ ನಿಮಗೆ ಫಸ್ಟ್ ಟಾರ್ಗೆಟ್ 693 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 696 ಇರುತ್ತೆ, ಹಾಗೂ ಥರ್ಡ್ ಟಾರ್ಗೆಟ್ 700 ಇರುತ್ತೆ. ಸೊ ಅದೇ ಈ ಪರ್ಟಿಕ್ಯುಲರ್ ಸಪೋರ್ಟ್ ಝೋನ್ನ ಬ್ರೇಕ್ ಆಗಿದೆ ಅಂದರೆ ನಿಮಗೆ ಫಸ್ಟ್ ಟಾರ್ಗೆಟ್ 675 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 671 ಇರುತ್ತೆ. ಆಗ ನೀವು 680 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಅದೇ ಮೇಲ್ಗಡೆ ರೆಸಿಸ್ಟೆನ್ಸ್ ಲೆವೆಲ್ನ ಬ್ರೇಕ್ ಆಗಿ ಮೇಲ್ಗಡೆ ಹೋಗ್ತಾ ಇದ್ದರೆ ಆಗ ನೀವು 690 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟಾಕ್ ಟಾಟಾ ಮೋಟರ್ಸ್. ಸೊ ಟಾಟಾ ಮೋಟರ್ಸಲ್ಲಿ ನೋಡಿದ್ದೀರ ಅಂದರೆ ಈ ಪರ್ಟಿಕ್ಯುಲರ್ ಹೈ ಇದೆಯಲ್ಲ, ಸೊ ಈ ಹೈನ ಬ್ರೇಕ್ ಆಗಿದೆ ಅಂದರೆ 792 ಲೆವೆಲ್ನ ಬ್ರೇಕ್ ಆಗಿದೆ ಅಂದರೆ ನಿಮಗೆ ಟಾರ್ಗೆಟ್ 799 800 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ ನಿಮಗೆ 811 ಇರುತ್ತೆ. ಆಗ ನೀವು 690 ಸಿನಲ್ಲಿ ಟ್ರೇಡ್ ಮಾಡ್ಬೋದು, 790 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಅದೇ ಕೆಳಗಡೆ ಈ ಪರ್ಟಿಕ್ಯುಲರ್ ಸಪೋರ್ಟ್ ಝೋನ್ನ ಬ್ರೇಕ್ ಆಗಿದೆ ಅಂದರೆ 773ನ ಬ್ರೇಕ್ ಆಗಿದೆ ಅಂದರೆ ಫಸ್ಟ್ ಟಾರ್ಗೆಟ್ 770 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 760 ಇರುತ್ತೆ. ಆಗ ನೀವು 770 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಮತ್ತು ಕೊನೆಯ ಸ್ಟಾಕ್ HR ಮೋಟರ್ಸ್. HR ಮೋಟರ್ಸಲ್ಲಿ ನೋಡಿದ್ದೀರ ಅಂದರೆ ಅರೌಂಡ್ 5000 ಲೆವೆಲಲ್ಲಿ ಅಂದರೆ 5008 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿದೆ ಅಂದರೆ ಫಸ್ಟ್ ಟಾರ್ಗೆಟ್ ನಿಮಗೆ 5040 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 5083 ಇರುತ್ತೆ. ಸೊ ಆಗ ನೀವು 5000 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಅದೇ ಈ ಪರ್ಟಿಕ್ಯುಲರ್ ಈ ಪರ್ಟಿಕ್ಯುಲರ್ ಸಪೋರ್ಟ್ ಝೋನ್ನ ಬ್ರೇಕ್ ಆಗಿದೆ ಅಂದರೆ 4875 ನೀವು 4850 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಫಸ್ಟ್ ಟಾರ್ಗೆಟ್ 4847 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 4800 ಇರುತ್ತೆ, ಮತ್ತು ಥರ್ಡ್ ಟಾರ್ಗೆಟ್ 4759 ಇರುತ್ತೆ. ಸೊ ಆಗ ನೀವು 4850 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಇಷ್ಟು ಸ್ಟಾಕ್ಸ್ನ ನೀವು ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಹೇಳಿದ ಲೆವೆಲ್ಗೆ ಬಂದರೆ ನೀವು ಟ್ರೇಡ್ ಪ್ಲ್ಯಾನ್ ಮಾಡ್ಕೋಬೋದು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಕ್ವಶನ್ಸ್ ಇದ್ದರೂ ಪೋಸ್ಟ್ ಮಾಡಿ. ಥ್ಯಾಂಕ್ ಯು.